ಆಕ್ಸಿಡೆಂಟ್ ನಡೆದ್ರೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಬೇಕಲ್ವಾ? ಇಲ್ಲಿ ಕಾನೂನ ಜ್ಯೂಸ್ ಮಾಡ್ಕೊಂಡು ಕುಡ್ದವ್ರು ಇದಾರಲ್ಲ, ಇವ್ರು ಹೇಳಿಲ್ವಾ ನಿನ್ಗೆ? ಹೇಳು. ಸರ್ ಅದು ಬಂದು ಏಯ್, ಅವನು ಗಾಡಿ ಡಿಕ್ಕಿ ಓಡಿಸೋದನ್ನ ಇಲ್ಲ ಅವನ್ನ ಕೊಲೆ ಮಾಡಿ ಬೆಟ್ಟದಿಂದ ತಳ್ಬಿಟ್ರಾ? ಸರ್ ಅವನೇ ಸರ್ ಗಾಡಿಗೆ ಅಡ್ಡ ಬಂದು ಬಿದ್ದಿದ್ದು. ಏಯ್, ಅವನೇ ಅಡ್ಡ ಬಂದು ಬೀಳೋದಿಕ್ಕೆ ಆ ಸಮಯದಲ್ಲಿ ಆ ಕಾಡಲ್ಲಿ ಅವನೇನು IPL ಮ್ಯಾಚ್ ನೋಡಕ್ ಬಂದಿದ್ನಾ? ಸರ್ ನಾನು ಹೇಳ್ತೀನಿ ಸರ್. ಸರಿ ಹೇಳು, ಯಾಕೆ ಕೊಂದ್ರಿ? ಸತ್ಯವಾಗಿ ಹೇಳ್ತೀನಿ ಸರ್, ಅವನೇ ಸರ್ ಬಂದು ಬಿದ್ದಿದ್ದು. ಏನೋ ಮಾತ್ಗೂ ಅವನೇ ಬಿದ್ದ ಅಂತೀರಾ? ನಿಜ ಹೇಳು, ಇಲ್ಲ ಹೇಳಂಗ್ ಮಾಡ್ತೀನಿ. ಸರ್ ಅದು ಹೇಳೋದು ಹೇಳ, ಯಾಕೆ ಕೊಂದ್ರಿ? ಬಿಡಿ ಸರ್, ಎಲ್ಲದಕ್ಕೂ ನಾನೇ ಕಾರಣ. ಅವ್ರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅವತ್ತು ಇವ್ರಿಗೆ ಹುಷಾರಿರ್ಲಿಲ್ಲ. ಇವ್ರು ಎಷ್ಟು ಹೇಳಿದ್ರು ಕೇಳಿದೆ. ನಾನೇ ಸರ್ ಬಸ್ ಎತ್ಕೊಂಡು ಓಡಿಸಿದ್ದು. ಶಿವ ಸಾವಿಗೆ ನಾನೇ ಸರ್ ಕಾರಣ. ನೀನೋಗು ಸರ್, ನೀನೋಗಯ್ಯ. ಸರಿ, ಶಿವನ ಕೊಂದೆ, ಮಿಕ್ಕಿದ ಒಡವೆ ಏನ್ ಮಾಡಿದೆ? ಒಡವೆನಾ? ಏನೋ ಈ ಥರ ನಡ್ಕಾಡ್ತೀಯಾ? ಸರ್ ಅವತ್ತು ಆ ಬ್ಯಾಗಲ್ಲಿ ಇದೊಂದೇ ಬಾಕ್ಸ್ ಇದ್ದಿದ್ದು ಸರ್. ಏಯ್, ಅವನು ಕಡೂರಿಂದ ಬರೋ 2 ದಿನ ಮುಂಚೆ ತಗೊಂಡಿದ್ದು ಒಡವೆ ರಸೀದಿ ಇದು. ಅರ್ಧ ಒಡವೆ ಇಲ್ಲಿದೆ, ಮಿಕ್ಕಿದೆಲ್ಲೋ? ಸರ್ ಬಸ್ಸಲ್ಲಿ ಗುದ್ದಿದ್ದೇನೋ ನಿಜ ಸರ್. ಆ ದಾರಿಯಲ್ಲಿ ಒಂದು ಜೀಪ್ ಬಂತು ಸರ್. ಅದರಲ್ಲಿ ಇವನ್ನ ಕೂರಿಸಿ ಹಾಸ್ಪಿಟ್ಲಿಗೆ ಸೇರಿಸು ಅಂತ ಹೇಳ್ಕಳ. ಅವಾಗ ಅದರಲ್ಲಿ ಒಂದು ಬ್ಯಾಗ್ ಇತ್ತು. ಮತ್ತೆ ನೀನು ಹಾಸ್ಪಿಟ್ಲಿಗೆ ಹೋಗಿಲ್ಲ? ನಾನೇ ಹೋಗಿ ಸೇರಿಸ್ತೀನಿ ಅಂತ ಹೇಳಿದ್ರು ಆ ಡ್ರೈವರು. ಸರಿ, ಆ ಡ್ರೈವರ್ ಯಾರು, ಎಲ್ಲಿದ್ದಾನೆ? ನಿಜವಾಗ್ಲೂ ಅವ್ರ ಬಗ್ಗೆ ಗೊತ್ತಿಲ್ಲ ಸರ್. ನೀನ್ ಹೇಳೋದು ನಿಜ ಆಗಿದ್ರು ಕೂಡ ನಿನ್ನ ನಾನು ಬಿಡೋದಿಲ್ಲ. ಇದೊಂದು ಎವಿಡೆನ್ಸ್ ಸಾಕು ನಿನ್ನ ಎತ್ತಿ ಒಳಗಡೆ ಹಾಕೋದಿಕ್ಕೆ. ಏನು ಹೇಳ್ದೆ? ಸರ್ ನೀನು ನಾನು ಹಾಕಿರೋದು ಒಂದೇ ಯೂನಿಫಾರ್ಮ್. ಇವಾಗ ಗೊತ್ತಾಗ್ತದೆ ಕಾಕಿ ಪವರು. ಹೋಗು. ಈ ಕೇಸ್ ಪ್ರಕಾರ ಯಾವ ಸಾಕ್ಷಿನೂ ಇಲ್ಲ, ಆಧಾರನೂ ಇಲ್ಲ. ಯೋಚನೆ ಮಾಡಬೇಡಿ, ಈಸಿಯಾಗಿ ಬೇಲ್ ಸಿಕ್ಬಿಡುತ್ತಾ? ಖಂಡಿತ. ಯಾವ ಜಡ್ಜ್ ನೋಡಿದ್ರು ಕಣ್ಮುಚ್ಕೊಂಡು ಸೈನ್ ಮಾಡ್ತಾರೆ. ಮತ್ತಿನ್ನೇನು ಯೋಚನೆ ಮಾಡದೆ ಹಂಗಿದ್ರೆ ತುಂಬಾ ಥ್ಯಾಂಕ್ಸ್ ಸರ್. ತಗೊಳ್ಳಿ. ಸರಿ, ಬರ್ತೀನಿ. ಹೋಗಿ ಬನ್ನಿ. ಬರ್ತೀನೋ? ಏಯ್ ಮರಿಬೇಡ್ವೋ, ನಾಳೆ ಟ್ರಿಪ್ ಇದೆ, ಕರೆಕ್ಟಾಗಿ ಬಂದ್ಬಿಡು. ಓಕೆನಾ? ಸರಿ ಮಗ. ಏಯ್, ಆಫೀಸರ್ ಇದ್ದಾರಾ? ಒಳಗಿದ್ದಾರೆ, ಹೋಗಿ. ಕೊಡಿ. RC ಬುಕ್ ಇದೆಯಾ? ನಮಸ್ಕಾರ ಸರ್. ನಮಸ್ಕಾರ, ಏನ್ ಬೇಕು? TN 57 W 8048 ಅಂತ ನಂಬರ್ ಕೊಟ್ಟು ನಾನು ಅಡ್ರೆಸ್ ಬೇಕು ಅಂತ ಕೇಳಿದ್ನಲ್ಲ. ಹೌದು, ಎತ್ತಿಟ್ಟಿದ್ದೀನಿ, ಕೊಡ್ತೀನಿ. ಇದು ಮೈಸೂರು ರಿಜಿಸ್ಟ್ರೇಷನ್, ಓಡಿಸ್ತಿರೋದು ಶ್ರೀರಂಗಪಟ್ಟಣ. ತಗೋ. ತುಂಬಾ ಥ್ಯಾಂಕ್ಸ್ ಸರ್. ತಂಗಿ ಮದುವೆ ಚೆನ್ನಾಗಿ ನಡೀತು ಅಲ್ವಾಣ? ಅದೆಲ್ಲ ಚೆನ್ನಾಗೇ ಆಯಿತು. ಇನ್ಮೇಲೆ ಎಲ್ಲ ಒಳ್ಳೇದೇ ಆಗೋದು. ಆವತ್ತು ಆ ವ್ಯಾನ್ ಡ್ರೈವರ್ನ ನೋಡ್ದೆ ಕಣೋ. ಆದರೆ ನಾನು ಓಡೋಗಿ ಹಿಡಿಯೋ ಅಷ್ಟರಲ್ಲಿ ಅವ್ನು ಬೇಗ ಹೋಗ್ಬಿಟ್ಟ ಕಣೋ. ನಾನು ಬಿಡಲಿಲ್ಲ. RTO ಆಫೀಸಲ್ಲಿ ಅಡ್ರೆಸ್ ಎಲ್ಲ ತೊಗೊಂಡಿದ್ದೀನೋ. ಒಬ್ಬರೇ ಎಷ್ಟು ಕಷ್ಟಪಡ್ತಿದ್ದೀರಣ್ಣ. ಅದೆಲ್ಲ ಪರವಾಗಿಲ್ಲ ಕಣೋ. ನಿನಗೆ ಬೇಲ್ ತೊಗೊಳಕ್ಕೆ ವಕೀಲರ ಹತ್ರ ಮಾತಾಡಿದ್ದೀನಿ. 2 ದಿನದಲ್ಲಿ ಸಿಕ್ಬಿಡುತ್ತೆ. ಆದರೆ ಏನಾದರೂ ಮಾಡಿ ಆದಷ್ಟು ಬೇಗ ಅವನ್ನ ಹಿಡಿಬೇಕು ಕಣೋ. ಏನಮ್ಮ ಲೈನ್ ಮೇಲೆ ಹೋಗಿಲ್ವಾ? ಹೋಗಿಲ್ಲಣ್ಣ.
ಯಾರು ನೀವು? ನಿಮ್ಗೇನ್ ಬೇಕು? ನಾವ್ ಯಾರು ಅಂತ ಗೊತ್ತಿಲ್ಲದೆ ನೀನು ಓಡ್ತಾ ಇದೀಯಾ? ಹೇಳೋ, ನಿಜ ಹೇಳೋ. ಆಸ್ಪತ್ರೆಗೆ ಸೇರ್ಸು ಅಂತ ನಿನ್ ಜೊತೆ ಕಳ್ಸಿದ ವ್ಯಕ್ತಿ ಹೆಂಗೋ ಬೆಟ್ಟ ಹತ್ರ ಬಂದ. ಆಸ್ಪತ್ರೆಗೆ ಸೇರ್ಸು ಅಂತ ಕಳ್ಸಿದ್ರಾ? ನೀವು ಬೇರೆ ಯಾರಿಗೋ ತೊಂದರೆ ಕೊಡ್ತಿದ್ದೀರಾ? ಹೆಂಗೋ ಬೇರೆ ಯಾರೋ ಅನ್ಕೊಂಡು ತೊಂದರೆ ಕೊಡ್ತಾರೆ. ಕತ್ಲಲ್ಲಿ ನೋಡಿರೋ ನಿನ್ ಮುಖ ನನಗೆ ಚೆನ್ನಾಗಿ ನೆನಪಿದೆ ಕಣ. ಹೇಳು, ಸತ್ಯ ಹೇಳು, ಹೇಳು. ಸ್ವಾಮಿ, ಕಂಡಕ್ಟರ್ ಡ್ರೈವರು ಊರೊಳಗಡೆ ಬಂದ್ಬಿಟ್ಟಿದ್ದಾರೆ. ಒಳ್ಳೆ ಮೂಗು ತರ ಇದ್ದು ಕೊಲೆ ಮಾಡಿ ಹಳ್ಳದಲ್ಲಿ ಬಿಸಾಕುದ್ ಮೇಲೂನು ನಿನ್ ಕೋಪ ಇನ್ನೂ ಕಡಿಮೆ ಆಗಿಲ್ವಲ್ಲೋ? ಇನ್ನು ಯಾರನ್ನ ಸಹಿಸ್ಬೇಕು? ಏನೋ ಮುಖ ನೋಡ್ತಿದ್ಯಾ? ನಾಯಿ ನನ್ನ ಮಗನೇ, ನೀನ್ ಮುಟ್ಟಕ್ ಯಾರಿಗೂ ಧೈರ್ಯ ಇಲ್ಲ ಅಂತ ಅನ್ಕೊಂಡಿದ್ಯಾ? ಹೋಗ ಆ ನನ್ನ ಮಗನ್ ಸಾಯ್ಸ. ಅವತ್ತು ನೀನ್ ನನ್ಗೆ ಹೊಡೆದಾಗ ನನ್ನ ದೇಹದಲ್ಲಿ ಶಕ್ತಿ ಇಲ್ದಿಲ್ಲ, ನಿನ್ನ ಹತ್ರ ಒದೆ ತಿಂದಿಲ್ಲ ನಾನು. ಅವತ್ತು ನನ್ನ ಮನ್ಸಲ್ಲಿ ಒಂದು ಗೊಂದಲ ಇದ್ದಕ್ಕೆ ಒದೆ ತಿಂದಿದ್ದು, ಆದ್ರೆ ಅದಿವಾಗಿಲ್ಲ. ಯಾರಾದ್ರೂ ಅಡ್ಡ ಬಂದ್ರೆ ನೀವೆಲ್ಲರೂ ಅನ್ಕೊಂಡಿರೋ ತರ ಅಣ್ಣ ಸಾರ್ ಮಗನ ನಾನೇನು ಮಾಡಿಲ್ಲ. ಏನ್ ನಡೀತು ಅಂತ ಅವನ್ ಹೇಳ್ತಾನೆ. ಬಾರೋ, ಹೇಳು ಹೇಳು ಹೇಳು, ಏನ್ ನಡೀತು ಅಂತ ಹೇಳು, ಹೇಳು ಹೇಳು. ನಮ್ಮ ಹತ್ರ ಏನ್ ಹೇಳ್ದೆ ಅದನ್ನ ಎಲ್ಲಾರ ಮುಂದೆ ಹೇಳು, ಹೇಳು 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 ಹೇಳು. ಏನಾಯ್ತು? ಇವಾಗ ನೀನ್ ಹೇಳು, ಇಲ್ಲ ನೀನ್ ಹೇಳೋ ತರ ಮಾಡ್ತೀನಿ. ಮತ್ತೆ ನಾಟಕ ಮಾಡಕ್ ಬಂದಿದ್ಯೇನೋ? ಏನ್ ನಿನ್ನ ಬಿಡೋದಿಲ್ಲ. ಬರೋ. ಹೇಳೋ, ಇವ್ರ ಮಗನ ಕೊಂದಿದ್ದು ಇವನೇ. ಹೇಳೋ, ಹೇಳು. ಅವತ್ತು ಆಕ್ಸಿಡೆಂಟ್ ಆಗಿದೆ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗುವಂತ ಇವನ ಹತ್ರನೇ ನಾವು ಕಳ್ಸಿದ್ದು. ಇವ್ರು ಹಾಕಿದ ಬಲಲ್ಲಿ ನಮ್ಗೆ ಗೊತ್ತಿದ್ರೆ ನಾವು ಬಿದ್ಬಿಟ್ಟು. ನಿಜ ಏನು ಅಂತ ಹೇಳೋ, ಊರ್ ಜನರಿಗೆ ಗೊತ್ತಾಗ್ಲಿ. ಹೇಳೋ, ಈ ಊರ್ ಜನಕ್ಕೆಲ್ಲ ನೀನ್ ಹೇಳು, ಹೇಳು. ನೋಡು, ಇಡೀ ಊರೇ ಕೇಳಿಸ್ಕೊಳ್ಳಿ, ಯಾರು ಮಾಡಿದ್ರು ಅಂತ ಹೇಳು, ಹೇಳು ಹೇಳು ಹೇಳು.
ಏಯ್ ಏಯ್ ನಿಂತ್ಕೊಳ್ಳೋ ನಿಂತ್ಕೊಳ್ಳಲ್ಲ ಇಳಿಯೋ ಇಳಿಯೋ ಕೆಳಗಡೆ ಏಯ್ ನಿಂತ್ಕೊಳ್ಳೋ ನಿರ್ಮಲ ಅಲ್ಲಿ ಸ್ಕೂಲಿಂದ ಬಂದಾಯ್ತಾ?